ಅನಾಥಾಶ್ರಮದಲ್ಲಿ ಮಕ್ಕಳಿಗೆ ಡಾಕ್ಟರ್ ರಾಮಚಂದ್ರ ಗುತ್ತೇದಾರ್ ಅವರಿಂದ ಹಾಲು ನೋಟ್ಬುಕ್ ವಿತರಣೆ. ದೇವರ ಹೆಸರಿನಲ್ಲಿ ಮೂಢನಂಬಿಕೆಗಳನ್ನು ಅಳವಡಿಸಿಕೊಂಡು ಹಾಲು, ಹಣ್ಣು ಇನ್ನಿತರ ವಸ್ತುಗಳು ವ್ಯರ್ಥ ಮಾಡದೆ ಅನಾಥಾಶ್ರಮದ ಮಕ್ಕಳಿಗೆ, ನಿರ್ಗತಿಕರಿಗೆ ನೀಡುವ ಮೂಲಕ ಮಕ್ಕಳ ಪೌಷ್ಟಿಕತೆಗೆ ಮಹತ್ವ ನೀಡಬೇಕಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರ ಗುತ್ತೇದಾರ್ ಹೇಳಿದರು. ಪಟ್ಟಣದ ಅನಾಥಾಶ್ರಮದಲ್ಲಿ ನಾಗರ ಪಂಚಮಿಯ ಪ್ರಯುಕ್ತ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಆಯೋಜಿಸಲಾಗಿರುವ ಮಕ್ಕಳಿಗೆ ಹಾಲು, ಹಣ್ಣು ಹಾಗೂ ನೋಟ್ಬುಕ್ ವಿತರಣೆ ಕಾರ್ಯಕ್ರಮಕ್ಕೆ ಪಿಎಸ್ಐ ಶ್ರೀ ಉಪೇಂದ್ರ ಕುಮಾರ್ ಹಾಗೂ ರಾಮಚಂದ್ರ ಗುತ್ತೇದಾರ್ ಜಂಟಿಯಾಗಿ ವಿತರಿಸಿ ಪಿಎಸ್ಐ ಅವರು ಮಾತನಾಡಿ, ರಾಮಚಂದ್ರ ಗುತ್ತೇದಾರ್ ಅವರ ಕಾರ್ಯಕ್ರಮಗಳು ಯಾವಾಗಲೂ ಸಮಾಜಮುಖಿಯಾಗಿದ್ದು ಸಾಮಾಜಿಕ ಕಳಕಳಿಯ ವ್ಯಕ್ತಿಯಾಗಿದ್ದಾರೆ ಎಂದರು. ಈ ವೇಳೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸೈನಿಕರಾದ ಉಮೇಶ್ ಪಾಟೀಲ್, ದೇವಕುಮಾರ್ ನಾಟಿಕರ್, ಗುಂಡಪ್ಪ ಪೂಜಾರಿ, ಬೀರ್ನಹಳ್ಳಿ ಕಿರಣ್ ಕುಮಾರ್ ಪಾಟೀಲ್, ಚಂದ್ರಶೇಖರ್ ಮಡಿವಾಳ, ಪವನ್ ಕುಲಕರ್ಣಿ, ರಘುವೀರ್ ವೀರಭದ್ರಯ್ಯ ಸ್ವಾಮಿ ಹಾಗೂ ಅನಾಥಾಶ್ರಮದ ಸೇವಕರು, ಸಿಬ್ಬಂದಿಗಳು ಇದ್ದರು. ವರದಿ ಶರಣಯ್ಯ ಮಠಪತಿ, ಸೇಡಂ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಸೇಡಂ ವತಿಯಿಂದ ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಮಕ್ಕಳಿಗೆ ಹಾಲು ವಿತರಣೆ ಕಾರ್ಯಕ್ರಮ ಮತ್ತು ನೋಟ್ ಪುಸ್ತಕ ಕೊಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಹಣ್ಣು ಕೊಡ್ತಕ್ಕಂಥ ಕಾರ್ಯಕ್ರಮ ಸುಮಾರು 13-14 ವರ್ಷಗಳಿಂದ ನಿರಂತರ ಮಾಡ್ಕೊತಾ ಬಂದಿದ್ವಿ. ಏಕೆಂದರೆ ನಾವು ಹಾಲನ್ನು ದೇವರ ಹೆಸರಿನ ಮೇಲೆ ಪೋಲ್ ಮಾಡೋದು, ವ್ಯರ್ಥ ಮಾಡೋದನ್ನು ಬಿಟ್ಟು ಇಂಥ ಅನಾಥ ಮಕ್ಕಳಿಗೆ ನೋಡ್ರಿ, ತಾಯಿ ತಂದೆ ಇಲ್ಲಾರ್ತಕ್ಕಂಥ ಮಕ್ಕಳಿಗೆ, ಇಂಥ ಮಕ್ಕಳಿಗೆ ನಾವು ಹಾಲನ್ನು ಕೊಡೋದರಿಂದ ಪೌಷ್ಟಿಕಾರ ಕೊಟ್ಟಂಗೆ ಆಗ್ತದೆ ಮತ್ತು ದೇವರ ಹೆಸರಿನ ಮೇಲೆ ವ್ಯರ್ಥ ಮಾಡೋದಕ್ಕಿಂತ ಮೊದಲು ಇಂಥ ಮಕ್ಕಳಿಗೆ ಕೊಟ್ಟರೆ ದೇವರು 100 ಪಟ್ಟು ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಭಾವನೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಗಿದೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕರೆದ ತಕ್ಷಣ ಒಂದೇ ಮಾತಿಗೆ ಒಪ್ಪಿಕೊಂಡು ನಾನು ಬರ್ತೀನಿ ಅಂತಕ್ಕಂಥ ಭರವಸೆಯನ್ನು ನೀಡಿ ನಮಗಿಂತ ಮೊದಲೇ ಬೆಳಿಗ್ಗೆ ಅಂತ ಇಲ್ಲಿ ಬಂದಿದ್ದ ನಮ್ಮ PSI ಸಾಹೇಬ್, ನಮ್ಮ ಉಪೇಂದ್ರ ಸಾಹೇಬ್ ಅವರಿಗೆ ಅನಂತ ಕೋಟಿ ಅಭಿನಂದನೆಗಳನ್ನು. ಅದೇ ರೀತಿಯಾಗಿ ಈ ಖರ್ಚು ವೆಚ್ಚ ಯಾವುದೇ ರೀತಿ ನಮ್ಮ ಸರ್ಕಾರ ಭರಿಸೋದಿಲ್ಲ. ನಮ್ಮ ದೇವಕುಮಾರ್ ನಾಟಿಕರ್ ಅವರು ಇದನ್ನು ಕೊಟ್ಟಿದ್ದಾರೆ. ಅವರಿಗೆ ಈ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅನಂತ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ ಚರ್ಚಿನಲ್ಲಿರ್ತಕ್ಕಂಥ ಮೇಡಮ್ ಅವರಿಗೆ ಮತ್ತು ಎಲ್ಲ ಮುದ್ದು ಮಕ್ಕಳಿಗೆ ತಾವು ಮುಂದೆ ಓದಿ ಉನ್ನತ ಉತ್ಸಾಹಕ್ಕೆ ಏನೇ ಅಂತೇಳಿ ಆಶಿಸ್ತಾ, ತಾವು ಕೈಲಾಗಲು ಬೇರೆಯವರಿಗೆ ದೇವರ ಹೆಸರಿನ ಮೇಲೆ ಹಾಲು, ಹಣ್ಣು ವ್ಯರ್ಥ ಮಾಡೋದಕ್ಕಿಂತ ಮೊದಲು ದಯವಿಟ್ಟು ಕೈಲಾಗಲಿಕ್ಕಿಂತ ಅನಾಥ ಮಕ್ಕಳಿಗೆ ಆಶ್ರಯ ಆಗಬೇಕಂತೇಳಿ ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿಸಿಕೊಳ್ತೇವೆ. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಏಕೆಂದರೆ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಇಲ್ಲಿಗೆ ಬಂದಿರತಕ್ಕಂಥ PSI ಸಾಹೇಬರಿಗೆ ಮತ್ತೊಮ್ಮೆ ಅನಂತ ಕೋಟಿ ಅಭಿನಂದನೆ.